ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಾಘ ಸ್ನಾನದ ಹುಣ್ಣಿಮೆಯ ವಿಶೇಷತೆ ಆದ ಮೇಲೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಕಳೆದ ಬಾರಿ ಹೇಳಿದ ಹಾಗೆ ಕುಂಭಮೇಳ ಇದೇ ತಿಂಗಳು 26ನೇ ತಾರೀಕುವರೆಗೂ ಜರುಗಲಿದೆ. ಆಮೇಲೆ ನಾವು ಬೇಕು ಅಂದರೂ ಕೂಡ ನಾವು ಬೇಡ ಅಂದರೂ ಕೂಡ 144 ವರ್ಷದ ಒಂದು ಸುದೀರ್ಘ ಅವಧಿಯನ್ನು ನಾವು ಕಾಯಲೇಬೇಕಾಗತ್ತೆ. ಯಾರ್ಯಾರು ಈ ಕುಂಭಮೇಳಕ್ಕೆ ಹೋಗಲಿಕ್ಕೆ ಸಾಧ್ಯವಾಗಲಿಲ್ವೋ ಅವ್ರಿಗೆ ಕುಂಭಮೇಳದ ನೀರನ್ನು, ಗಂಗಾ ತೀರ್ಥವನ್ನು ತಂದುಕೊಟ್ಟಿರ್ತಾರೆ. ಎಷ್ಟೋ ಜನಕ್ಕೆ ಈ ತೀರ್ಥ ಲಭ್ಯವಾಗಿರುತ್ತೆ. ಅವರ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಅವ್ರ ಕುಟುಂಬದವರು ಯಾರೇ ಹೋಗಿದ್ರೂ ಕೂಡ ಆ ಗಂಗಾ ತೀರ್ಥವನ್ನು ತಂದು ಯಾರು ಹೋಗಲಿಕ್ಕೆ ಆಗಲಿಲ್ವೋ ಅವರಿಗೆ ಕೊಟ್ಟಿರ್ತಾರೆ. ಅದನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಯಾವ ರೀತಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು, ಅದನ್ನು ತೀರ್ಥವಾಗಿ ತಗೊಬೇಕಾ ಅಥವಾ ಹೇಗೆ ಸ್ನಾನದ ರೂಪದಲ್ಲಿ ಹೇಗೆ ಅದನ್ನು ಗೌರವಾನ್ವಿತವಾಗಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ನಾನು ಕೂಡ ಕುಂಭಮೇಳಕ್ಕೆ ಪ್ರಯಾಗರಾಜಕ್ಕೆ ಪ್ರಯಾಣ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ದೇವರ ಅನುಗ್ರಹದಿಂದ ಎಷ್ಟೋ ಜನ ನನಗೆ ಆ ಗಂಗಾ ತೀರ್ಥವನ್ನು ತಂದುಕೊಟ್ರು. ಅದನ್ನು ನಾವು ಮುಖ್ಯವಾಗಿ ಮೊದಲು ಅದನ್ನು ನಮ್ಮ ಮನೆಯಲ್ಲಿ ಬಂದಿರುವಂತಹ ಗಂಗೆಗೆ, ಅಂದರೆ ನಾವು ಗಂಗೆಯ ಬಳಿ ಹೋಗೋಕ್ಕೆ ಆಗಲಿಲ್ಲ ಅಂದರೂ ಗಂಗೆನೇ ಸ್ವತಃ ನಮ್ಮ ಮನೆಗೆ ಬರುವಂತಹ ಒಂದು ಸುದೀರ್ಘ ಅವಧಿ ಅಂತ ನಾವು ಮನಸ್ಸಿನಲ್ಲಿ ಅಂದ್ಕೋಬೇಕು. ಅವಳೇ ನಮ್ಮನ್ನು ಹುಡುಕೊಂಡು ಬಂದಿದ್ದಾಳೆ ನಮ್ಮನ್ನು ಪುನೀತರನ್ನಾಗಿ ಮಾಡೋಕ್ಕೆ ಅಂತ. ಆ ನೀರನ್ನು ತಂದು ಕೊಟ್ಟಾಗ ಅದರಲ್ಲಿ ನಮಗೆ ಗೊತ್ತು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು. ಈ ಒಂದು ಮಂತ್ರವನ್ನು ನಾವು ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಸ್ನಾನ ಮಾಡಬೇಕಾದ್ರೆ, ಪುಣ್ಯ ತೀರ್ಥದಲ್ಲಿ ನಾವು ಮಿಂಗಬೇಕಾದ್ರೆ ಈ ಶ್ಲೋಕವನ್ನು ಹೇಳ್ಕೊಳ್ಳೋ ಅಂಥದ್ದು ಒಂದು ವಾಡಿಕೆ. ಅದೇ ರೀತಿ ತಾಯಿ ಗಂಗೆ ನಮ್ಮ ಮನೆಗೆ ಬಂದ ಮೇಲೆ ಅದನ್ನು ಹೇಗೆ ನಾವು ಪೂಜಿಸಬೇಕು ಅಂದರೆ, ಈಗ ಯಾರೋ ಒಬ್ಬರು ಗಂಗಾಜಲವನ್ನು ಪ್ಲಾಸ್ಟಿಕ್ ಬಾಟಲ್ನಲ್ಲೋ ಅಥವಾ ಯಾಕಂದರೆ ತುಂಬ ಜನಕ್ಕೆ ಆ ನೀರಿನ ತೀರ್ಥದ ಒಂದು ಅನಿವಾರ್ಯ ಇರುತ್ತೆ, ಅಥವಾ ಎಷ್ಟೋ ಜನ ರೋಗಗಳಿಂದ ಬಳಲ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ಒಂದು ಮುಕ್ತಿಯನ್ನು ದೊರಕಲಿ ಅಂತ ಪಾಪ ಎಷ್ಟೋ ಜನ ತಾಮ್ರದ ಚೊಂಬನ್ನೇ ಅಥವಾ ತಾಮ್ರದ ಸಾಮಗ್ರಿಯಲ್ಲೇ ತೊಗೊಂಡು ಬರಲಿಕ್ಕೆ ಆಗಲ್ಲ. ಅದರಿಂದ ಪ್ಲಾಸ್ಟಿಕ್ ಕಂಟೈನರಲ್ಲಿ ಅಥವಾ ಅವ್ರಿಗೆ ಯಾವ ಅನುಕೂಲವಿರುತ್ತೋ ಅದರಲ್ಲಿ ತೊಗೊಂಡು ಬಂದಿರ್ತಾರೆ. ನೀರಿನ ಕ್ಯಾನ್ ಆಗಿರ್ಬೋದು, ಅದೇ ರೀತಿ ಆ ಥರದಲ್ಲಿ ತೊಗೊಂಡು ಬಂದು ಕೊಟ್ಟಿರ್ತಾರೆ. ನಾವು ಅದನ್ನು ನಮ್ಮ ಮನೆಗೆ ಬಂದ ಮೇಲೆ ನಾವು ಹೇಗೆ ಅದನ್ನು ಒಂದು ಸತ್ಕಾರ ರೂಪದಲ್ಲಿ ಹಾಗೂ ಗೌರವಾನ್ವಿತವಾಗಿ ಉಪಯೋಗಿಸ್ಕೋಬೇಕಂದ್ರೆ, ಮೊದಲು ಆ ನೀರು ನಮಗೆ ಏನು ತೀರ್ಥ ಬಂದಿರುತ್ತೋ ಆ ತೀರ್ಥವನ್ನು ಕಣ್ಣಿಗೆ ಹೊತ್ಕೊಂಡು ಕಣ್ಣಿಗೆ ನಮಸ್ಕರಿಸಿ ಒಂದು ತಾಮ್ರದ ಚೊಂಬಿನಲ್ಲಿ ಹಾಕಿಡಬೇಕು. ತಾಮ್ರ ಅಥವಾ ಹಿತ್ತಾಳೆ ಅಥವಾ ನಿಮ್ಮ ಅನುಕೂಲಕ್ಕೆ ಒಳ್ಳೆಯದಾಗಿದ್ದರೆ ಬೆಳ್ಳಿಯ ಚೊಂಬಲ್ಲೂ ಇಟ್ಕೋಬೋದು. ಆದರೆ ದಯವಿಟ್ಟು ಯಾರೂ ಕೂಡ ಚಿನ್ನದ ಚೊಂಬಲ್ಲಿ ಇಡೋಕ್ಕೆ ಹೋಗಬೇಡಿ. ಚಿನ್ನದ ಚೊಂಬು ನಾನು ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ನಾನು ಇನ್ನೂ ಚೆನ್ನಾಗಿ ಪುನೀತಳಾಗಬೇಕು ಅಂತ ಹೇಳಿದ್ರೆ, ಯಾವಾಗಲೂ ನಾವೊಂದು ತಿಳ್ಕೊಬೇಕು, ಚಿನ್ನ ಕಲಿಯ ಆವೇಶ ತುಂಬ ಬೇಗ ಆಗುವಂತಹ ಲೋಹ ಅಂದರೆ ಅದೇ ಚಿನ್ನದಲ್ಲಿ ತುಂಬ ಬೇಗನೆ ಅವನು ಸ್ಪರ್ಶವನ್ನು ಮಾಡ್ತಾನಂತೆ. ಇದನ್ನು ಸ್ವತಃ ಪರೀಕ್ಷಿತ ಮಹಾರಾಜ ಭಾಗವತ ಪುರಾಣದಲ್ಲಿ ಕಲಿಗೆ ಕೊಟ್ಟಿರುವಂತಹ 5 ವರಗಳು. ಕಲಿ ಕೇಳ್ತಾನಂತೆ, ನೀನು ಇಷ್ಟು ಸುಭಿಕ್ಷವಾಗಿ ಧರ್ಮ ಕಾರ್ಯಗಳನ್ನು ಮಾಡಬೇಕಾದ್ರೆ ನನ್ನ ಪ್ರವೇಶಕ್ಕೆ ಆಗಮನವೇ ಇಲ್ವಾ? ನಾನು ಕಲಿಯುಗ ಬಂದಾದ್ಮೇಲೂ ಕೂಡ ನನ್ನ ಒಂದು ಆಸ್ಥಾನವನ್ನು ನೀನು ಬಿಟ್ಕೊಡ್ತಾ ಇಲ್ವಲ್ಲ, ನನಗೆ ಸೂಕ್ತವಾದ 5 ಜಾಗಗಳಲ್ಲಿ ನೆರೆ ಉಳಿಯೋದಕ್ಕೆ ನನಗೆ ದಾರಿ ಮಾಡಿಕೊಡ್ಬೇಕು ಅಂತ ಕೇಳಿದಾಗ, ಆಗ ಪರೀಕ್ಷಿತ ಮಹಾರಾಜರು ಯಾರು ಎಂಬುದು ಎಲ್ರಿಗೂ ಗೊತ್ತೇ ಇದೆ. ನಮ್ಮ ಅಭಿಮನ್ಯುವಿನ ಮಗನಾದ ಪರೀಕ್ಷಿತ ಮಹಾರಾಜ. ಅವನಿಂದಲೇ ಭಾಗವತದ ಒಂದು ಹುಟ್ಟಿಗೆ ಅರ್ಥಗರ್ಭಿತವಾಗಿ ಭಗವಂತ ವಿಷ್ಣುವು ನಾಂದಿಯನ್ನು ಹಾಡ್ತಾನೆ. ಅಲ್ಲಿ ಪರೀಕ್ಷಿತ ಮಹಾರಾಜ ಯಾರಿಗೆ ಕಲಿಗೆ 5 ಜಾಗವನ್ನು ಕೊಡ್ತಾನೆ. ಎಲ್ಲಿ
ಕುಡಿತಗಳು ಹಾಗೂ ಜೂಜಿನಲ್ಲಿ ಮುಳುಗಿರ್ತಾರೋ ಈ ಎರಡೂ ಸ್ಥಳಗಳಲ್ಲಿ ನಿನ್ನ ಒಂದು ಪ್ರವೇಶ ಸೂಕ್ತವಾಗಿರಲಿ, ನನ್ನ ಪ್ರವೇಶ ನಿಷಿದ್ಧವಾಗಿರಲಿ. ಕುಡಿತದಲ್ಲಿ ಹಾಗೂ ಜೂಜಿನಲ್ಲಿ. ಹಾಗೆ ಅಧರ್ಮದಲ್ಲಿ ಸ್ತ್ರೀಯರು ಯಾರು ಬೇರೆ ಧರ್ಮದಲ್ಲಿ ಬೇರೆ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ ಆ ಅಧರ್ಮದ ಸ್ತ್ರೀಯರಲ್ಲಿ ನೀನು ನಿಂತಿರು ಅಂತ 3ನೇ ಜಾಗವನ್ನು ಕೊಡ್ತಾನೆ. ಅದೇ ರೀತಿ ಎಲ್ಲಿ ಸಾಲ ಬಾಧೆಗಳು, ಎಲ್ಲೆಲ್ಲಿ ದುಃಖ ಪೀಡಿತರಾಗಿರ್ತಾರೋ ಅಂಥವರಲ್ಲಿ ನೀನು ನೆಲೆಸಿರಬೇಕು ಅಂತ ಕೇಳ್ತಾರೆ. ಅಂದರೆ ಅತಿಯಾದ ಆಸೆ ಯಾರಿಗೆ ಜಾಸ್ತಿ ತುಂಬಾ ಇರುತ್ತೋ ಅಲ್ಲಿ ಕಲಿಯ ಪ್ರವೇಶ ಆಗಿದೆ ಅಂತ ಅರ್ಥ. ಅದೇ ರೀತಿ ಭಗವಂತನ ನಾಮಸ್ಮರಣೆ ಮಾಡದೆ ಅತಿಯಾದ ಬೇರೆ ಆಸೆಯಲ್ಲಿ ಮುಳುಗಿರ್ತಾರೋ ಅದೇ 4ನೇ ಒಂದು ವರವನ್ನು ಪರೀಕ್ಷಿತ ಕೊಡ್ತಾನೆ. ಅದೇ 5ನೇ ಒಂದು ವರ ಯಾವುದು ಅಂದರೆ ಕೇಳ್ತಾನಂತೆ ಕಲಿ, ಎಲ್ಲ ನೀನು ಅಧರ್ಮದಲ್ಲಿ ನಡೆದಿರುವಂತಹ ಕಾರ್ಯಗಳಲ್ಲೇ ನನ್ನನ್ನು ಇರಿಸ್ಬಿಟ್ಟೆ, ಪುಣ್ಯದ ಒಂದು ಯಾವುದಾದ್ರೂ ಒಂದು ಸ್ಥಳದಲ್ಲಿ ನನ್ನನ್ನು ಕೂರಿಸು ಅಂತ. ಆಗ ಆಯಿತು, ಅತಿ ಹೆಚ್ಚು ಬಂಗಾರವನ್ನು ಅತಿ ಹೆಚ್ಚು ಚಿನ್ನವನ್ನು ಇಷ್ಟಪಡುವವರಲ್ಲಿ ಹಾಗೂ ಕೊಂಡುಕೊಳ್ಳುವವರಲ್ಲಿ ನೀನು ಸತತವಾಗಿ ನೆಲೆಯೂರು ಅಂತ ಅಲ್ಲಿನೂ ಕೂಡ ಭಗವಂತ ಶ್ರೇಷ್ಠವಾದ ಜಾಗದಲ್ಲಿ, ಅಂದರೆ ಹೆಣ್ಣು ಮಕ್ಕಳಿಗೆ ಬಂಗಾರ ಅಂದರೆ ಎಲ್ರಿಗೂ ಇಷ್ಟವಾದದ್ದೇ. ಯಾರಿಗೆ ಬಂಗಾರ ಇಷ್ಟ ಇಲ್ಲ ಅಂದರೆ ಈ ಕಲಿಯುಗದಲ್ಲಿ ಅದಕ್ಕೆ ಬಂಗಾರದ ಬೆಲೆ ಅತಿ ಹೆಚ್ಚು ದುಬಾರಿ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೋಸ್ಕರ ಗೋಲ್ಡ್ ಮೇಲೆ ಅಥವಾ ಚಿನ್ನದ ಮೇಲೆ ನಾವು ಹೂಡಿಕೆಯನ್ನು ಮಾಡ್ತೀವಿ. ಅದೇ ನಮ್ಮನ್ನು ಕುತ್ತಾಗಿ ತರುತ್ತೆ. ಯಾಕಂದರೆ ಗೋಲ್ಡನ್ನು ನಾವು ಯಾವಾಗಲೂ ಚಿನ್ನವನ್ನು ಯಾರಾದರೂ ಒಬ್ಬರು ಕಾಯಲೇಬೇಕು, ಅದನ್ನು ನಿರಾಳವಾಗಿ ಬಿಟ್ಟು ಹೋಗೋಕ್ಕಾಗಲ್ಲ. ಅಲ್ಲಿ ಕಲಿಯ ಪ್ರವೇಶ ಹೆಚ್ಚಾಗಿರುತ್ತೆ. ಆದ್ದರಿಂದ ದಯವಿಟ್ಟು ಯಾರು ಬಂಗಾರದ ಚೊಂಬನ್ನು ಇಟ್ಬಿಟ್ಟು ಪೂಜೆ ಮಾಡಬೇಡಿ. ಭಗವಂತನಿಗೆ ಮೊದಲು ತಾಮ್ರ, ಹಿತ್ತಾಳೆ, ಬೆಳ್ಳಿ ಈ 3 ತುಂಬ ಶ್ರೇಷ್ಠವಾದದ್ದು. ಈ 3 ನಿಮ್ಮಲ್ಲಿ ಇಲ್ಲ ಅಂದರೂ ಯೋಚನೆ ಮಾಡಬೇಡಿ. ಒಂದು ಮಡಿಕೆಯಲ್ಲಾದರೂ ಕೂಡ ಮಣ್ಣಿನ ಮಡಿಕೆಯಲ್ಲಿ ಇಟ್ಟು ಅದನ್ನು ಮೊದಲು ಸಂಜೆ ಹೊತ್ತಿನಲ್ಲಿ, ಅಂದರೆ ಒಂದು 6 ಗಂಟೆ ಸರಿಸುಮಾರು ಆ ಅವಧಿಯಲ್ಲಿ ಮಹಾಲಕ್ಷ್ಮಿಯ ಒಂದು ಪ್ರವೇಶವಾಗತ್ತೆ. ಯಾರ್ಯಾರ ಮನೇಲಿ ಪೂಜೆ ಮಾಡ್ತಿರೋ ಹೆಣ್ಮಕ್ಳು ಪೂಜೆ ಮಾಡೋರಲ್ಲಿ ಅಲ್ಲೇ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಅಲ್ಲಿ ಮೊದಲು ನೆಲಕ್ಕೆ ರಂಗೋಲಿಯನ್ನು ಬರೆದು, ಅಂದರೆ ಪದ್ಮ, ಕಮಲ, ಶಂಕು, ಚಕ್ರ ಯಾರಿಗೆ ಬರಲಿಕ್ಕೆ ಬರುತ್ತೋ, ಅಂದರೆ ಬಿಡಿಸ್ಲಿಕ್ಕೆ ಬರುತ್ತೋ ರಂಗೋಲಿಯಲ್ಲಿ ಬಿಡಿಸಿ, ಇಲ್ಲ ಅಂದರೆ ಒಂದು ಪುಟ್ಟ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಮರದ ಮಣೆಯನ್ನು ಇಡಬೇಕು. ಮರದ ಮಣೆಯನ್ನು ಇಟ್ಟ ಮೇಲೆ ಅದರ ಮೇಲೆ ಒಂದು ತುಪ್ಪದ ದೀಪವನ್ನು ಇರಿಸ್ಬೇಕು. ನಂತರ ಆ ತುಪ್ಪದ ದೀಪವನ್ನು ಯಾವುದರಲ್ಲಿ ಇಡಬೇಕು ಅಂತ ಹೇಳಿದ್ರೆ, ಮಣ್ಣಿನ ದೀಪದಲ್ಲಾದರೂ ಇಡಿ, ಅಥವಾ ಅದು ಕೂಡ ನಿಮ್ಮ ಅನುಕೂಲ ಆದಂತೆ ಬೆಳ್ಳಿಯದ್ರಲ್ಲಾದರೂ ಇಡ್ಬೋದು, ಹಿತ್ತಾಳೆಯದ್ರಲ್ಲಾದರೂ ಆಗಿರ್ಬೋದು, ತಾಮ್ರದಲ್ಲಾದರೂ ಇಡ್ಬೋದು. ಆದರೆ ತಾಮ್ರ ತುಂಬಾ ಶ್ರೇಷ್ಠವಾದ ಲೋಹ. ಅದಕ್ಕೆ ತಾಮ್ರದಲ್ಲಿ ಆ ಗಂಗಾ ತೀರ್ಥವನ್ನು ನೆಲೆಸಿ ಮಧ್ಯದಲ್ಲಿ ಆ ಬೊಗಸೆ ಗಾತ್ರದ ಒಂದು ತಾಮ್ರ ಚೊಂಬನ್ನು ಇಟ್ಟು ಅದಕ್ಕೆ ಸುತ್ತ ಒಂದು ಹೂಗುಚ್ಛವನ್ನು ಮಾಡಬೇಕು. ಹೂಗುಚ್ಛ ಇಡೋದು ಅಂತ ಹೇಳಿದ್ರೆ, ನಿಮ್ಮ ಕೈಯಲ್ಲಾದ ಒಂದು ಮಲ್ಲಿಗೆ ಹೂವನೋ ಶಾಮಂತಿಗೆ ಹೂವನೋ ನಿಮ್ಮ ಮನೆಯಲ್ಲಿ ಯಾವ ಹೂವು ಇರುತ್ತೋ ಅದನ್ನು ಸುತ್ತ ಇಡಿ. ಆ ಗಂಗಾ ತೀರ್ಥದ ಒಳಗೆ ಇದನ್ನು ಮರಿಲೇಬಾರ್ದು, ತುಳಸಿ ದಳವನ್ನು ಹಾಕಬೇಕು. ಅಂದರೆ ವಿಷ್ಣುವಿನ ಪಾದಕದಿಂದ ಉತ್ಪನ್ನಳಾದ ಮಾತಾಯಿ ಗಂಗೆಗೆ ಒಂದು ಪರಿಪೂರ್ಣತೆ ಸಿಗಬೇಕು ಅಂದರೆ ವಿಷ್ಣುವಿನ ಸಂಪೂರ್ಣ ಆಶೀರ್ವಾದ ಇರಬೇಕು. ನಾವು ಪ್ರಯಾಗರಾಜದಲ್ಲಿ ಹೋಗಬೇಕಾದ್ರೆ ಅಲ್ಲಿ ಸ್ನಾನವನ್ನು ಮಾಡಬೇಕು ಅಂದಾಗ, ಶಾಹಿ ಸ್ನಾನವನ್ನು ಮಾಡಬೇಕಾದ್ರೆ ಯಾರೂ ಕೂಡ ನಾವು ತುಳಸಿಯನ್ನು ಹಿಡ್ಕೊಂಡು ಹೋಗಿ ಸ್ನಾನ ಮಾಡಿಲ್ಲ. ಆದರೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಅಂದರೆ ವಿಷ್ಣುವಿನ ಒಂದು ಆಹ್ವಾನ ಯಾವ ಹೂವಿನಲ್ಲಿ ಯಾವ ದಳದಲ್ಲಿ ಶ್ರೇಷ್ಠವಾಗಿರುತ್ತೆ ಅಂದರೆ ಅದರ ತುಳಸಿ ಮಾತೆ. ಆದ್ದರಿಂದ ತುಳಸಿಯಷ್ಟು ಪವಿತ್ರ, ತುಂಬಾ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರ ಆ ಗಂಗಾ ತೀರ್ಥದಲ್ಲಿ ವಿಷ್ಣುವಿನ ಒಂದು ಆಹ್ವಾನವನ್ನು ಆಗಬೇಕಂದ್ರೆ ತುಳಸಿ ದಳವನ್ನು ಹಾಕಬೇಕು.
ಆ ತುಳಸಿ ದಳವನ್ನು ಇಟ್ಟು ನಮ್ಮಲ್ಲಿ ಮಲ್ಲಿಗೆ ಹೂವು ಶಾಮಂತಿಗೆ ಹೂವು ಇಲ್ಲ ಅಂದರೂ ಪರವಾಗಿಲ್ಲ, ಮನೆಯಲ್ಲಿರುವಂತಹ ಒಂದೆರಡು ಸುತ್ತಮುತ್ತಲಿನ ಎಲೆಗಳನ್ನಾದರೂ ಇರಿಸಿ ಸುತ್ತಲೂ ಒಂದು ಆ ಬೊಗಸೆ ಗಾತ್ರ ಚೊಂಬಿನ ಸುತ್ತ ಇಡಿ. ನಂತರ ಅದರಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ, ಗೆಜ್ಜೆ ವಸ್ತ್ರ ಇದ್ದರೆ ತುಂಬ ಒಳ್ಳೆಯದು. ಗೆಜ್ಜೆ ಅಂದರೆ ಹತ್ತಿಯಲ್ಲಿ ಮಾಡಿದ ಗೆಜ್ಜೆ ವಸ್ತ್ರವನ್ನು ಎಷ್ಟು ದಳ ಹಾಕಬೇಕು ಅನ್ನೋದು ಕೇಳ್ತೀರಾ. ನಿಮ್ಮ ಕೈಯಲ್ಲಾದಷ್ಟು ಗೆಜ್ಜೆ ವಸ್ತ್ರದಿಂದ ಅಲಂಕರಿಸಿ ಆ ತಾಯಿ ಗಂಗೆಯನ್ನು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ಅಂತ ಈ ಶ್ಲೋಕವನ್ನು ಪಠಣೆಯನ್ನು ಮಾಡಿ ತಾಯಿ ಗಂಗೆಯನ್ನು ಸ್ಮರಿಸಿ, ಯಾರಿಗೆ ಶ್ಲೋಕವನ್ನು ಹೇಳ್ಕೊಳ್ಳಿಕ್ಕೆ ಆಗುತ್ತೋ ಹೇಳ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬಲ್ಲಿ ಕೂಡ ಗಂಗಾ ಆರತಿ ಅಂತ ನಾವು ಏನು ಹಾಕಿದ್ರೂ ಕೂಡ ಗಂಗಾ ಆರತಿ ತುಂಬ ಚೆನ್ನಾಗಿ ಗಂಗೆಗೆ ಒಂದು ಆರತಿಯನ್ನು ಮಾಡುವಂತಹ ಒಂದು ಆರತಿಯ ಸಾಲುಗಳು ಸಿಗುತ್ತೆ. ಅದನ್ನು ಪ್ಲೇ ಮಾಡ್ಕೊಂಡು ನೀವು ಪೂಜೆ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು. ನೀವು ಹೇಗೆ ಪೂಜೆ ಮಾಡ್ತೀರಾ ಅನ್ನೋದಲ್ಲ, ನೀವು ಯಾವ ಮನಸ್ಥಿತಿಯಲ್ಲಿ ಮಾಡ್ತೀರೋ ಅನ್ನೋದೇ ಬಹಳ ಮುಖ್ಯ. ಅದಕ್ಕೆ ಇದು ಯಾವುದೂ ಆಗಲಿಲ್ಲ ಅಂದರೂ ಕೂಡ ಮಾ ಗಂಗಾ ಪುನೀಹಿ, ಗಂಗಾ ಮಾತೆ ನನ್ನನ್ನು ಪುನೀತಳನ್ನಾಗಿ ಮಾಡು, ನನ್ನ ಮನೆಗೆ ಬಂದಿದೆಯಾ ಸಂಪೂರ್ಣ ಕಷ್ಟಗಳನ್ನು ಸಕಲ ಪಾಪಕರ್ಮಗಳನ್ನು ತಿಳಿಯದೆ ಮಾಡಿರುವಂತಹ ಎಷ್ಟೋ ತಪ್ಪುಗಳನ್ನು ಮನ್ನಿಸಿ ಮಹಾವಿಷ್ಣುವಿನ ಸನ್ನಿಧಿಯೊಂದಿಗೆ ನಿನ್ನ ಒಂದು ಅಂದರೆ ಮಹಾವಿಷ್ಣುವಿನ ಪಾದೋದ್ಗದಲ್ಲಿ ನೀನು ಉದ್ಭವಳಾಗಿರುವ ನೀನು ನಮ್ಮನ್ನೆಲ್ಲ ಪುನೀತಳನ್ನಾಗಿ ಮಾಡು ಅಂತ ಹೇಳಿ ತುಪ್ಪದ ದೀಪವನ್ನು ಹಚ್ಚಿಸಿ, ನಂತರ ಧೂಪವನ್ನು ಬೆಳಗಿಸಿ ಅದಕ್ಕೆ ಸಣ್ಣ ನೈವೇದ್ಯವನ್ನು ಮಾಡಿ. ನಿಮ್ಮ ಕೈಯಲ್ಲಾದಷ್ಟು ಬಾಳೆಹಣ್ಣಿಟ್ಟರೂ ಒಳ್ಳೆಯದು, ಅಥವಾ ಯಾವುದಾದ್ರೂ ಸಿಹಿ ತಿಂಡಿಗಳನ್ನು ನೀವು ಮಾಡಿ ಇಡ್ತೀನಿ ಅಂತ ಹೇಳಿದ್ರೆ, ಅಂದರೆ ಸಿಹಿ ಪದಾರ್ಥವನ್ನು ಇಡಬೇಕು. ಯಾವತ್ತೂ ಗಂಗೆಗೆ ತುಂಬ ಸಿಹಿ ಈ ಗೂಡನ್ನು ಹಾಗೂ ಕೇಸರಿ ಬಾತು, ಅವಲಕ್ಕಿ, ಸಿಹಿ ಅವಲಕ್ಕಿ ಇಂತಹ ಪ್ರಸಾದವನ್ನು ಮಾಡಿ ಇಡೋದ್ರಿಂದ ಗಂಗಾ ಮಾತೆಗೆ ತುಂಬಾ ಒಂದು ಶ್ರೇಯಸ್ಸನ್ನು ಉಂಟು ಮಾಡುತ್ತಂತೆ. ಇಲ್ಲ ಅಂದರೆ ಕೆಲವರು ತಂಬಿಟ್ಟಿನ ಆರತಿಯನ್ನು ಕೂಡ ಮಾಡ್ಬೋದು. ಏನೂ ಇಲ್ಲ ನಾನು ಇಷ್ಟು ಮಾಡಲಿಕ್ಕೆ ಆಗಲ್ಲ ಅಂದರೆ 2 ಬಾಳೆಹಣ್ಣನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಅದರಿಂದ ಒಂದು ಗಂಗಾದೇವಿಯನ್ನು ಆಹ್ವಾನಿಸಿ, ನಂತರ ಗಂಗಾದೇವಿಯ ಕುರಿತಾದಂತಹ ಭಜನೆಗಳನ್ನಾಗಿರ್ಬೋದು. ನಂತರ ಇದು ಬಹಳ ಮುಖ್ಯ, ನಿಮ್ಮ ಕುಲದೇವರನ್ನು ಪ್ರಾರ್ಥಿಸುವುದು. ಗಂಗಾ ಮಾತೆಯನ್ನು ನೀವು ಪೂಜಿಸಿದಾದ ಮೇಲೆ ನಿಮ್ಮ ಮನೆಯ ಕುಲದೇವರನ್ನು ಸ್ಮರಿಸಬೇಕು. ನಮ್ಮ ಕುಲದೇವರಿನ ಒಂದು ಆಶೀರ್ವಾದದಿಂದ ಈ ಗಂಗಾ ಜಲ ನಮ್ಮ ಮನೆಗೆ ಬಂದಿದೆ, ಇದರಿಂದ ನಮಗೆಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡಲಿ, ಅತಿ ಹೆಚ್ಚು ಅಭಿವೃದ್ಧಿಯನ್ನು ಕೊಡಲಿ, ಸಕಲ ಪಾಪಕರ್ಮಗಳನ್ನು ನಶಿಸಿ ಹೋಗಲಿ, ಹಾಗೂ ಆರೋಗ್ಯ ಭಾಗ್ಯವನ್ನು ಹೆಚ್ಚಾಗಿ ಕೊಡು ಅಂತ ಕೇಳ್ಕೋಬೇಕು. ಇದೆಲ್ಲವೂ ಆದಮೇಲೆ ನಿಮ್ಮ ಇಷ್ಟಾರ್ಥಗಳೇನೇನಿದೆಯೋ ಎಲ್ಲವನ್ನು ಕೇಳ್ಕೊಳ್ಳಿ. ನಂತರ ಆ ಬೊಗಸೆಯಲ್ಲಿದ್ದಂತಹ ನೀರನ್ನು ಅವತ್ತೇ ಕದಲಿಸಬಾರ್ದು, ಅದನ್ನು ಅಲ್ಲಿಗೆ ಬಿಟ್ಟುಬಿಡಬೇಕು. ನಂತರ ಬೆಳಗಿನ ಜಾವ ಆ ಪ್ರಸಾದವನ್ನೆಲ್ಲ ಸ್ವೀಕರಿಸಿ ತುಪ್ಪದ ದೀಪ ಆಗಲಿ, ಆ ಹೂವಿನ ಮಾಲೆ ಆಗಲಿ, ಹಾಗೂ ಆ ತುಳಸಿ ನೀರಿನಿಂದ ಇರುವಂತಹ ಗಂಗಾ ತೀರ್ಥವನ್ನು ಕದಲಿಸೋಕ್ಕೆ ಹೋಗಬೇಡಿ. ಬೆಳಗ್ಗೆ ಯಾರು ಈ ಪೂಜೆಯನ್ನು ಮಾಡಿರ್ತೀರೋ ಅವರು ಕೈಕಾಲನ್ನು ತೊಳೆದುಕೊಂಡು ಹಂಗಂದ್ಬಿಟ್ಟು ಎದ್ದಿದ ತಕ್ಷಣವೇ ಬಂದುಬಿಟ್ಟು ಬ್ರಷ್ ಎಲ್ಲ ಮಾಡ್ದೇ ಆ ಗಂಗಾ ತೀರ್ಥವನ್ನು ನಾವು ಕದಲಿಸಬಾರ್ದು. ಅವತ್ತು ಸಾಧ್ಯವಾದರೆ ಒಂದು 5 ಸೂರ್ಯೋದಯ ಮುಂಚೆನೇ ಎದ್ದು ಕೈ ಕಾಲನ್ನು, ಮುಖವನ್ನು ಹಾಗೂ ಬಾಯಿಗೆ ನೀರನ್ನು ಸ್ಪರ್ಶಿಸಿ, ನಮ್ಮ ಹೆಣ್ಣು ಮಕ್ಕಳಿಗೆ ಸ್ನಾನ ಅನ್ನೋದು ಅನಿವಾರ್ಯವಲ್ವಂತೆ. ಸ್ನಾನ ಹೇಗೆ ಹೆಣ್ಣು ಮಕ್ಕಳು ನಮಸ್ಕಾರ ಮಾಡಬೇಕಾದ್ರೆ ತಮ್ಮ 2 ಕೈ ಮತ್ತು ಮೊಣಕಾಲನ್ನು ಮಾತ್ರ ನೆಲಕ್ಕೆ ನಾವು ತಾಕಿಸ್ತೀವೋ ಅದೇ ರೀತಿ ಅಷ್ಟು ಅಂಗಗಳು ಶುದ್ಧಿಯಾಗಿದ್ದರೆ ಸಾಕಂತೆ. ಹಾಗನ್ಬಿಟ್ಟು ಸ್ನಾನನೇ ಮಾಡದೇ ಇರಬಾರ್ದು ಅಂತ ಅಲ್ಲ. ಈಗ ಸ್ನಾನ ಮಾಡೋಕ್ಕಿಂತ ಮುಂಚೆ ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋಗುವಂತೆ ಮುಂಚೆ ನಮ್ಮ ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿ, ನಂತರ ಒಂದು ಮೊಣಕಾಲಿಗೆ, ಕೈ ಕಾಲಿಗೆ, ಮುಖಕ್ಕೆ ನೀರನ್ನು
ಸ್ಪರ್ಶನೆಯನ್ನು ಮಾಡಿ ನಂತರ ತೀರ್ಥ ಸ್ನಾನಕ್ಕೆ ಇಳಿಯಬೇಕು. ಯಾಕಂದರೆ ಅಲ್ಲಿ ದೇವತೆಗಳ ಒಂದು ಆಹ್ವಾನವಾಗಿರುತ್ತೆ. ನಾವು ಮೈಲ್ಗೆಯಿಂದ ಅದನ್ನು ಏನಾದರೂ ಮಡಿಯನ್ನು ಹಾಳು ಮಾಡಿದ್ರೆ ಅದು ಇನ್ನಷ್ಟು ಪಾಪವನ್ನು ಕಟ್ಕೊಳ್ಳೋಂಗಾಗತ್ತೆ. ಕಟ್ಕೊಳ್ಳೋಂಗಾಗತ್ತೆ. ಆದ್ದರಿಂದ ಯಾರು ಈ ಸಾಧ್ಯವಾದಷ್ಟು ಬೆಳಗ್ಗೆ ಒಂದು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಈ ಕಾರ್ಯವನ್ನು ಮಾಡಿ ನಂತರ ಆ ಕಲಶವನ್ನು ಕದಲಿಸಿ ಆ ನೀರನ್ನು ಒಂದು ಎಲ್ಲ ಜನರು ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದಾದರೆ ದಯವಿಟ್ಟು ಬಿಸಿನೀರಿಗೆ ಬೆರೆಸ್ಕೋಬೇಡಿ. ಆ ನೀರನ್ನು ಮೊದಲು ಆ ನೀರಿನಿಂದಲೇ ತಮ್ಮ ತಲೆಯಿಂದ ಹಾಗೂ ಕಾಲಿನವರೆಗೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ಈ ಶ್ಲೋಕವನ್ನು ಹೇಳಿಕೊಂಡು ಗಂಗಾ ಪುನೀಹಿ ಅಂದ್ಕೊಂಡು ಆ ನೀರಿನಿಂದ ಮೊದಲು 3 ಬಾರಿ ಸ್ನಾನವನ್ನು ಮಾಡ್ಕೊಳ್ಳಿ. ಅಂದರೆ ನಿಮ್ಮ ದೇಹಕ್ಕೆ ಸ್ಪರ್ಶನೆಯನ್ನು ಮಾಡ್ಕೊಳ್ಳಿ. ನಂತರ ನೀವು ಯಾವ ನೀರಿನಲ್ಲಿ ಬೇಕಾದರೂ ಕೂಡ ಬಿಸಿ ನೀರಿನಲ್ಲಾಗಿರ್ಬೋದು ಅಥವಾ ವಾಮ್ ವಾಟ್ರಲ್ಲಾಗಿರ್ಬೋದು ಅಥವಾ ತಣ್ಣೀರಿನಲ್ಲೇ ಆಗಿರ್ಬೋದು ಸ್ನಾನವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಹೀಗೆ ಮಾಡೋದ್ರಿಂದ ಸಂಪೂರ್ಣ ಪ್ರಾಪ್ತಿ ಹಾಗೂ ಗಂಗಾದೇವಿ ನಮ್ಮ ಮನೆಗೆ ಬಂದಿರೋದಕ್ಕೂ ಒಂದು ಅರ್ಥಗರ್ಭಿತವಾಗಿ ನಾವು ಅವ್ರನ್ನ ಆಹ್ವಾನ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.